ನೋಡಕ್ ಒಳ್ಳೆ ಗತಿ ಇಲ್ದಿರೋ ಬೀದಿ ಭಿಕಾರಿ ತರ ಇದೆಯಾ? ನಿನ್ಗೆ ಮಹಾರಾಣಿನ ಮುಟ್ಟೋಕೆ ಎಷ್ಟೋ ಧೈರ್ಯ? ನಿನ್ನಂತ ತಿರುಬೋಕಿಗಳಿಗೆ ಬಟ್ಟೆ ಬಿಚ್ಚಿ ಬೆತ್ತಲೆ ಸೇವೆ ಮಾಡಿ ಮದವೇರಿರೋ ಆನೆಯಿಂದ ತುಳಿಸ್ಬೇಕು ಅಂತ ವೃಕೋಧರ ಅನ್ನೋ ಅಂಗರಕ್ಷಕ ಸೆರೆಮನೆಯಲ್ಲಿ ಸೆರೆವಾಸ ಅನುಭವಿಸ್ತಿರೋ ಕೈದಿಯೊಬ್ಬ ಮಹಾರಾಣಿ ಮಣಿಕರ್ಣಿಕಾಳನ್ನ ಮುಟ್ಟಿದ್ದಕ್ಕೆ ತೀರಾ ನೀಚವಾಗಿ ಬೈದು ಆತನಿಗೆ ತನ್ನ ಚಾವಟಿಯಿಂದ ಮನ ಬಂದಂತೆ ಚಾಟಿ ಏಟು ನೀಡುತ್ತಿದ್ದ. ಅಷ್ಟಕ್ಕೂ ಯಾರು ಆ ಖೈದಿ? ಅವನ್ಯಾಕೆ ಮಹಾರಾಣಿ ಮಣಿಕರ್ಣಿಕಾಳನ್ನ ಮುಟ್ಟೋ ಧೈರ್ಯ ಮಾಡ್ದ? ಸೆರೆಮನೆಯಲ್ಲಿ ಜೀವಂತ ಪರ್ಯಂತ ಬದುಕುವಂತ ತಪ್ಪು ಆತ ಮಾಡಿದಾದ್ರೂ ಏನು? ತಿಳ್ಕೊಳ್ಳೋಕೆ ಈ ಅಸಹಾಯಕ ಅಸಮರ್ಥ ಯೋಧನ ಕಥೆ ನೀವು ಕೇಳಲೇಬೇಕು. ಅದು ಭರತ ಖಂಡದ ಉತ್ತರ ದಿಕ್ಕಿನಲ್ಲಿರೋ ವೈಭವ ನಗರ. ಅತ್ಯಂತ ಸಮೃದ್ಧಿಯಿಂದ ಕೂಡಿದ್ದ ಈ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದು ವೀರೇಂದ್ರ ವರ್ಮ. ಆತನ ಮಗನೇ ಧೀರಸೇನ. ಆತ ತನ್ನ 13ನೇ ವಯಸ್ಸಿಗೆ ತನ್ನ ತಂದೆಯಂತೆ ಯುದ್ಧ ಕಲೆಗಳಲ್ಲಿ ಶ್ರೇಷ್ಠನೆನಿಸಿಕೊಂಡಿದ್ದ. ರಾಜನಿಗೆ ಸಿಗೋ ಗೌರವ ಧೀರಸೇನನಿಗೆ ಪ್ರಜೆಗಳಿಂದ ಸಿಕ್ತಿತ್ತು. ಇದರಿಂದ ವೀರೇಂದ್ರ ವರ್ಮ ಸಂತಸದಿಂದ ತನ್ನ ವರ್ಚಸ್ಸನ್ನು ತನ್ನ ಮಗ ಮುಂದುವರಿಸಿಕೊಂಡು ಹೋಗುತ್ತಾನೆ ಎಂದು ನಂಬಿ ಆತನನ್ನು ಕರೆದು ಜೀವನ ಸೂತ್ರಗಳು ಎಂಬ ದಿವ್ಯವಾದ ತಾಳೆಗರಿ ಗ್ರಂಥವನ್ನ ಒಪ್ಪಿಸಿ, ನೀನು ಈ ನಿಗೂಢ ಮತ್ತು ಅತ್ಯಂತ ಶಕ್ತಿಶಾಲಿ ಗ್ರಂಥದ ರಹಸ್ಯ ತಿಳಿಯಬೇಕು. ತಿಳಿದರೆ ನೀನು ಈ ಲೋಕದ ಎಂದು ಮುಖ್ಯವಾದ ವಿಷಯ ಹೇಳಬೇಕು. ಅಷ್ಟರಲ್ಲೇ ಹಠಾತ್ತನೆ ಬಾಯಲ್ಲಿ ರಕ್ತ ಸುರಿಸಿ ಧೀರಸೇನನ ತೊಡೆಯ ಮೇಲೆ ಪ್ರಾಣ ಬಿಡುತ್ತಾನೆ. ಅವನ ಸಾವು ನಿಗೂಢ ಹತ್ಯೆಯಂತೆ ಕಾಣುತ್ತಿತ್ತು. ಯಾರೋ ಮಹಾರಾಜರು ಸೇವಿಸುತ್ತಿದ್ದ ಪಾನೀಯದಲ್ಲಿ ವಿಷಪ್ರಾಸನ ಮಾಡಿದ್ರು. ಮಹಾರಾಜರು ಅದನ್ನು ಕುಡಿದು ಸಾವನ್ನಪ್ಪಿದ್ರು. ಇತ್ತ ಧೀರಸೇನ ತನ್ನ ತಂದೆಯ ಸಾವನ್ನ ಅರಗಿಸಿಕೊಳ್ಳೋ ಮೊದಲೇ ಆ ಕೋಣೆಯ ಬಾಗಿಲು ತೆರೆದು 100 ಸೈನಿಕರು ಓಡ್ಕೊಂಡು ಒಳಗ್ ಬಂದ್ರು. ಅವರ ಜೊತೆಗೆ ಧೀರಸೇನನ ಚಿಕ್ಕಪ್ಪ ಯಜುವೇಂದ್ರ ಹಾಗೂ ನಾಗೇಂದ್ರ ಕೂಡ ಇದ್ರು. ನಾಗೇಂದ್ರ ಕಿರ್ಚಾಡ್ತಾ ಹೇಳ್ದ, ಹಿಡೀರಿ, ಈ ಕೊಲೆಗಡುಕನನ್ನು ಬಂಧಿಸಿ, ನನ್ನ ದೊಡ್ಡಣ್ಣನನ್ನು ಕೊಂದಿದ್ದಾನೆ ಎನ್ನುತ್ತಿದ್ದಂತೆ ಯಜುವೇಂದ್ರ ಸಹ, ದ್ರೋಹಿ, ಹುಟ್ಟಿದ ಕೂಡಲೇ ತಾಯಿಯನ್ನ ಕೊಂದ್ ಹಾಕ್ದೆ. ಈಗ ಅಧಿಕಾರಕ್ಕೋಸ್ಕರ ತಂದೆಗಿಂತಲೂ ಶ್ರೇಷ್ಠನಾದ ನನ್ನ ಅಣ್ಣನನ್ನೇ ಕೊಂದ್ಯಲ್ಲೋ? ಸೈನಿಕರೇ, ಇವನನ್ನ ಕಾರಾಗೃಹದಲ್ಲಿ ಬಂದಿ ಮಾಡಿ ಸಾವೇ ನಡ್ಗೋ ಹಾಗೆ ಇವನಿಗೆ ಶಿಕ್ಷೆ ಕೊಡಿ ಎಂದು ಆಜ್ಞಾಪಿಸಿದ. ಆದರೆ ಧೀರಸೇನನಿಗೆ ಅಲ್ಲೇನಾಗ್ತಿದೆ ಅಂತ ಯೋಚಿಸೋ ಮೊದಲೇ ಅವನ ಜೊತೆ ಎಲ್ಲವೂ ನಡೆದಿತ್ತು. ಧೀರಸೇನ ತಾನು ಮಾಡದ ತಪ್ಪಿಗೆ ಅಪರಾಧಿಯಾಗಿದ್ದ. ಜೊತೆಗೆ ಈ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿ ಇಡೀ ವೈಭವ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಯಾರಿಗೂ ತಿಳಿಯದ ಸತ್ಯವೊಂದು ಬೂದಿಯಲ್ಲಿ ಮುಚ್ಚಿಟ್ಟ ಕೆಂಡದಂತೆ ಅವಿತುಕೊಂಡಿತ್ತು. ಅದೇ ವೀರೇಂದ್ರನ ಮನತಾಯಿ ತಮ್ಮಂದಿರಾದ ನಾಗೇಂದ್ರ ಹಾಗೂ ಯಜುವೇಂದ್ರ ಗದ್ದುಗೆಗಾಗಿ ಒಂದು ಷಡ್ಯಂತ್ರ ರಚಿಸಿದ್ರು. ಅವರಿಬ್ರು ರಚಿಸಿದ ಷಡ್ಯಂತ್ರದಲ್ಲಿ ವೀರೇಂದ್ರನನ್ನು ಕೊಂದು ಅದರ ಆರೋಪವನ್ನ ಧೀರಸೇನನ ಮೇಲೆ ಹಾಕಿ ಅವನನ್ನ ಬಂಧಿಸಿ ಜೀವಾವಧಿ ಶಿಕ್ಷೆ ಕೊಟ್ಟು ಕಾರಾಗೃಹದಲ್ಲಿ ಕೂಡಿ ಹಾಕಿದ್ರು. ಇಲ್ಲಿಂದ ಧೀರಸೇನನ ಜೀವನ ನರಕದಂತಾಯ್ತು. ಧೀರಸೇನನನ್ನ ಹಾಡಿ ಹೊಗಳುತ್ತಿದ್ದ ಜನರೇ ಈಗ ಆತನನ್ನು ದ್ವೇಷಿಸಲು, ತುಚ್ಛವಾಗಿ ಕಾಣಲು ಶುರು ಮಾಡಿದ್ರು. ಖೈದಿಯಾಗಿ ಸೆರೆಮನೆ ಸೇರಿದ ಮೇಲೆ ಅಲ್ಲಿದ್ದ ಖೈದಿಗಳು ಮತ್ತು ಕಾರಾಗೃಹಪಾಲಕ ಚಿತ್ರಹಿಂಸೆ ನೀಡುತ್ತಿದ್ದರು. ಲೇ ನಾಯಿ, ನಿನ್ನಂಥ ರಾಜದ್ರೋಹಿಗೆ ಅನ್ನ ನೀಡಿದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ನಿನ್ನಂಥವ್ರನ್ನ ಬದುಕೋಕೆ ಬಿಡಬಾರ್ದು, ತುಳಿದು ಸಾಯಿಸ್ಬೇಕು ಅಂತ ತಿನ್ನೋ ಅನ್ನ ಕಿತ್ಕೊಂಡು ಕಾರಾಗೃಹ ಪಾಲಕ ಧೀರಸೇನನ ಕುತ್ತಿಗೆ ಹಿಡಿದು ದೂರಕ್ಕೆ ತಳ್ಳಿ ಹೀನವಾಗಿ ನೋಡ್ತಿದ್ದ. ಇದರಿಂದ ಧೀರಸೇನ ನೆಲದ ಮೇಲೆ ಬಿದ್ದಿದ್ರಿಂದ ಧೀರಸೇನನ ಕೈ ತರಚಿ ಹೋಗಿ ರಕ್ತಸ್ರಾವವಾಗುತ್ತಿತ್ತು. ಆತನನ್ನು ನೋಡಿ ಉಳಿದ ಖೈದಿಗಳು ಕೂಡ ಅಪಹಾಸ್ಯ ಮಾಡುತ್ತಾ ತುಚ್ಛವಾಗಿ ಕಾಣ್ತಿದ್ರು. ಇಷ್ಟೆಲ್ಲ ಆಗ್ತಿದ್ರು ಧೀರಸೇನ ಯಾರಿಗೂ ಒಂದು ಮಾತು ಸಹ ಆಡದೆ ಎಷ್ಟೇ ಕಷ್ಟ ಬಂದ್ರು, ಏನೇ ನೋವು ಬಂದ್ರು ಸಹಿಸಿಕೊಂಡು ಜೀವನ ಸಾಗಿಸ್ತಿದ್ದ. ಒಮ್ಮೆ ಧೀರಸೇನ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಸೈನಿಕರ ಕೈಲಿ ಸಿಕ್ಕಿ ಹಾಕಿಕೊಂಡಾಗ ಆತನ ಚಿಕ್ಕಪ್ಪ ನಾಗೇಂದ್ರ ವರ್ಮ ಬಂದು, ನೀನು ಹೀಗೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿನ್ನ ತಂಗಿ ಸಪ್ತಸಿಂಧು ಆಶ್ರಮದಲ್ಲಿ ತೊಂದರೆ ಅನುಭವಿಸ್ತಾಳೆ ಎಂದು ಹೇಳುತ್ತಿದ್ದಂತೆ ಧೀರಸೇನ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗೋ ಆಸೆನೆ ಬಿಟ್ಟಿದ್ದ. ಆದರೆ ಈಗ ಆ ನಿರ್ಧಾರ ತನ್ನ ಜೀವಕ್ಕೆ ಆಪತ್ತು ತಂದಿತ್ತು. ಹೌದು, ಸಾವಿನ ಸ್ಪರ್ಧೆ ಅನ್ನೋ ವಿಚಿತ್ರ ಪದ್ಧತಿಯನ್ನ ನಾಗೇಂದ್ರ ವರ್ಮ ತನ್ನಣ್ಣ ವೀರೇಂದ್ರ ವರ್ಮ ಹೋದ ನಂತರ ಜಾರಿಗೆ ತಂದಿದ್ದ. ಈ ಸ್ಪರ್ಧೆಯಲ್ಲಿ 10 ಜನ ಖೈದಿಗಳನ್ನ ರಣರಂಗದಲ್ಲಿ ಹೊಡೆದಾಡಿಕೊಳ್ಳಲು ಬಿಟ್ಟು ಅಂತಿಮವಾಗಿ ಎಲ್ಲರನ್ನು ಕೊಂದು ಯಾರು ಬದುಕುಳಿಯುತ್ತಾರೋ ಅವರನ್ನು ಬಿಡುಗಡೆ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಧೀರಸೇನಂತೆ ಮರಣ ದಂಡನೆ ಶಿಕ್ಷೆಗೆ ಗುರಿಯಾಗಿರೋ ಖೈದಿಗಳು, ಯುದ್ಧ ಶಸ್ತ್ರಾಭ್ಯಾಸ ಮಾಡ್ತಿರೋ ಶಿಷ್ಯರು, ಸೈನಿಕರು ತಮ್ಮ ತಂತ್ರಗಾರಿಕೆ ಮತ್ತೆ ಶಕ್ತಿನ ಈ ಖೈದಿಗಳ ಮೇಲೆ ಪ್ರಯೋಗ ಮಾಡ್ತಿದ್ರು. ಖೈದಿಗಳಾಗಿರೋರು ಸೈನಿಕರು ಅದೆಷ್ಟೇ ಹೊಡೆದ್ರು ಪ್ರತೀಕಾರ ತೀರ್ಸ್ಕೊಳ್ಳೋ ಹಾಗಿರ್ಲಿಲ್ಲ. ಏಟಿನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದಾಗಿ
ಗುರಿಯಾಗಿತ್ತಷ್ಟೇ. ಎಷ್ಟೇ ಗಾಯವಾದ್ರೂ ಈ ಖೈದಿಗಳಿಗೆ ಚಿಕಿತ್ಸೆಯನ್ನು ಸಿಗ್ತಿರ್ಲಿಲ್ಲ. ಹೀಗಾಗಿ ಅನೇಕರು ಇಲ್ಲೇ ಜೀವ ಬಿಡ್ತಿದ್ರು. ಇನ್ ಕೆಲವರು ಅಂಗವಿಕಲರಾಗಿ ನರಳ್ತಿದ್ರು. ಧೀರಸೇನನಿಗೂ ಇವರಂತೆ ಏಟುಗಳು ಬೀಳ್ತಾ ಇದ್ವು. ಆದ್ರೆ ತನ್ನ ದೇಹದ ಮೇಲೆ ಆಗ್ತಿದ್ದ ದಾಳಿಯನ್ನ ತಂಗಿ ದೇವಸೇನನ್ಗೋಸ್ಕರ ಹಲ್ಲು ಕಚ್ಚಿ ಸಹಿಸ್ಕೊಳ್ತಿದ್ದ. ಆದ್ರೆ ತನ್ನ ತಂದೆ ಮತ್ತು ತಾಯಿ ಹೇಗೆ ತನ್ನನ್ನ ನೋಡ್ಕೊಳ್ತಿದ್ರು ಅನ್ನೋದು ನೆಂದು ಪ್ರತಿನಿತ್ಯ ಕೂಗುತ್ತಿದ್ದ. ತನ್ನ ತಾಯಿಯ ಚಿತ್ರವನ್ನ ಸೆರೆಮನೆಯ ಗೋಡೆ ಮೇಲೆ ಬರೆದು ತನ್ನ ತಂಗಿಗೆ ಯಾವುದೇ ಕಷ್ಟ ಬಾರದ ರೀತಿ ನೋಡಿಕೊಳ್ತೇನೆ ಎಂದು ತನ್ನ ತಾಯಿಗೆ ನೀಡಿದ ವಚನ ಉಳಿಸಿಕೊಳ್ಳಲಾಗ್ಲಿಲ್ಲ ಎಂದು ಕಣ್ಣೆ ಸುರಿಸ್ತಾ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದ. ತನಗೂ ಒಳ್ಳೆ ಕಾಲ ಬರುತ್ತೆ, ತನ್ನ ಕಷ್ಟಗಳು ದೂರವಾಗುತ್ತೆ ಎಂಬ ನಂಬಿಕೆಯಲ್ಲಿ ಪ್ರತಿದಿನ ಕಳಿತಿದ್ದ. ಹೀಗೊಂದು ದಿನ ಧೀರಸೇನ ಕಾರಾಗೃಹದ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಾಗ ಖೈದಿಗಳು ಗುಸುಗುಸು ಮಾತನಾಡಿಕೊಳ್ಳುವುದು ಕೇಳಿಸಿತು. ಅದೇನೆಂದ್ರೆ, ಶ್ಯಾಮಲ ರಾಜ್ಯದ ಬಿಂದುಸಾರನ ಮಗಳಾದ ಮಣಿಕರ್ಣಿಕಾ ವೈಭವ ನಗರಕ್ಕೆ ಭೇಟಿ ನೀಡಿದ್ದಳು. ಬಿಂದುಸಾರ ಮತ್ತೆ ದಿವಂಗತ ವೀರೇಂದ್ರ ವರ್ಮ ಆಪ್ತ ಸ್ನೇಹಿತರಾಗಿದ್ದರು. ಅವರು ತಮ್ಮ ಸ್ನೇಹವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಮಣಿಕರ್ಣಿಕಾಳನ್ನ ತಮ್ಮ ಮಗ ಧೀರಸೇನನಿಗೆ ಮದುವೆ ಮಾಡಿಕೊಡಬೇಕೆಂದು ವೀರೇಂದ್ರ ವರ್ಮ ಒಪ್ಪಂದ ಮಾಡಿಕೊಂಡಿದ್ದರು. ಆದರೆ ಆ ಆಸೆ ಈಡೇರುವ ಮೊದಲೇ ವೀರೇಂದ್ರ ವರ್ಮ ಸಾವನ್ನಪ್ಪಿದರು. ಹಾಗಾಗಿ ಧೀರಸೇನ ಏನಾದ ಅನ್ನೋ ಮಾಹಿತಿ ಮಣಿಕರ್ಣಿಕಾಗೆ ಇರಲಿಲ್ಲ. ಆದರೆ ಇಂದು 3 ವರ್ಷದ ನಂತರ ಯಾವುದೋ ಮಹೋತ್ತರ ವಿಷಯದ ಬಗ್ಗೆ ಚರ್ಚಿಸಲು ಮಣಿಕರ್ಣಿಕಾ ತನ್ನ ತಂದೆ ಬಿಂದುಸಾರನ ಜೊತೆ ವೈಭವ ನಗರಕ್ಕೆ ಬಂದಿದ್ದಳು. ಅಲ್ಲಿ ಮಣಿಕರ್ಣಿಕಾ ತನ್ನನ್ನು ನೋಡಲು ಬಂದ ವೃದ್ಧರು ಮತ್ತೆ ಮಹಿಳೆಯರಿಗೆ ಹಣ್ಣು ಹಂಪಲು ನೀಡಿ ಯೋಗಕ್ಷೇಮ ವಿಚಾರಿಸುವಾಗ ಬಹುದೂರದಲ್ಲಿದ್ದ ಧೀರಸೇನ ಸೆರೆಮನೆಯ ಆವರಣದಿಂದ ಕಾಣೋ ಗೋಡೆಯ ಕಂಬಿಯ ಮೂಲಕ ಆಕೆಯನ್ನು ಕಂಡು ಆಕೆಯ ಜೊತೆ ಮಾತಾಡೋಕೆ ಮಣಿಕರ್ಣಿಕಾ ಮಣಿಕರ್ಣಿಕಾ ಎಂದು ಹೆಸರು ಹಿಡಿದು ಕೂಗೋ ಪ್ರಯತ್ನ ಪಟ್ಟ. ಆದರೆ ಆತನ ಧ್ವನಿ ಮಣಿಕರ್ಣಿಕಾಗೆ ಕೇಳಿಸದೆ ಆಕೆ ಅಲ್ಲಿಂದ ಹೊರಟು ಹೋದಳು. ಅದನ್ನು ಕಂಡ ಖೈದಿಗಳಿಗೆ ಈತನಿಗೆ ಮಹಾರಾಣಿ ಬಗ್ಗೆ ಹೇಗೆ ಗೊತ್ತು ಅಂತ ತಲೆ ಕೆಡಿಸ್ಕೊಂಡ್ರೆ ಸೈನಿಕರು ಆತನ ಮುಖಕ್ಕೆ ಗುರಾಣಿಯಿಂದ ಹೊಡೆದು ಜುಟ್ಟನ್ನು ಹಿಡಿದು ನಾಯಿಯಂತೆ ದರ ದರ ಎಳೆದುಕೊಂಡು ಹೋಗಿ ಮನ ಬಂದಂತೆ ಥಳಿಸೋಕೆ ಶುರು ಮಾಡಿದ್ರು. ಆದರೆ ಧೀರಸೇನ ತಾನು ಮಾಡದ ಅಪರಾಧಕ್ಕೆ ಬಂಧಿಯಾಗಿರುವ ವಿಷಯ ಮಣಿಕರ್ಣಿಕಾಗೆ ತಿಳಿಸಬೇಕೆಂದುಕೊಂಡಿದ್ದ. ನೋಡಿ, ದಯವಿಟ್ಟು ನನಗೆ ಮಣಿಕರ್ಣಿಕಾಳ ಜೊತೆ ಮಾತಾಡೋಕೆ ಅವಕಾಶ ಕೊಡಿ. ನೀವ್ ಅನ್ಕೊಂಡ ಹಾಗೆ ನಾನ್ ತಪ್ಪು ಮಾಡಿಲ್ಲ. ನನ್ನ ಮತ್ತೆ ಮಣಿಕರ್ಣಿಕಾಳ ಜೊತೆ ಮದ್ವೆ ನಿಶ್ಚಯ ಆಗಿತ್ತು ಅಂತ ಹೇಳುತ್ತಿದ್ದಂತೆ ಕೋಪಗೊಂಡ ಸೈನಿಕ ಮತ್ತೆ ಆತನಿಗೆ ಹೊಡೆದು, ಏನು ಮಹಾರಾಣಿ ಮಣಿಕರ್ಣಿಕಾ ನಿನ್ನಂತ ದ್ರೋಹಿನ ಮದುವೆ ಆಗ್ತಾಳ? ಅವ್ರ ಮದ್ವೆ ನಮ್ ಯುವರಾಜ ರಾಜದತ್ತ ಅವ್ರ ಜೊತೆ ನಿಶ್ಚಯ ಆಗೋದಿದೆ. ಆ ಕಾರಣಕ್ಕೆ ಮಹಾರಾಜ ಬಿಂದುಸಾರ ಸಹ ಬಂದಿದ್ದಾರೆ. ತೆಪ್ಪಗೆ ಕೆಲ್ಸ ಮಾಡು ಅಂತ ಬೈದು ಅಲ್ಲಿಂದ ಹೊರಟು ಹೋದ. ಇದನ್ನ ಕೇಳಿ ಧೀರಸೇನನ ಎದೆಯೇ ಒಡೆದು ಹೋದಂತಾಯ್ತು. ಜೊತೆಗೆ ಆತನಲ್ಲಿ ಮಣಿಕರ್ಣಿಕಾ ಮೇಲಿದ್ದ ನಂಬಿಕೆಯು ಅಳಿಸಿ ಹೋಯ್ತು. ಅದೇ ನೋವಿನಲ್ಲಿ ತನ್ನ ಹಣೆ ಬರಹವನ್ನ ನೆನೆಯುತ್ತಾ, ಯಾಕೆ ಪದೇ ಪದೇ ನನಗೆ ಹೀಗಾಗ್ತಿದೆ? ಬುದ್ಧಿ ಬರೋಕ್ಕೂ ಮುಂಚೆ ತಾಯಿನ ಕಳ್ಕೊಂಡೆ. ಕೊನೆ ಉಸಿರಿರೋವರೆಗೂ ತಂದೆ ತಾಯಿ ಎರಡೂ ಆಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದ ತಂದೆ ಯಾರ್ದೋ ಕುತಂತ್ರಕ್ಕೆ ಬಲಿಯಾದ್ರು. ಈಗ ನಾನು ಪ್ರೀತಿಸಿದ ಹುಡುಗಿ ಬೇರೆಯವ್ರ ಜೊತೆ ಓಡಾಡ್ತಿದ್ದಾಳೆ. ಇದಕ್ಕಿಂತ ಹೀನ ಸ್ಥಿತಿ ಬೇಕಾ ಎಂದು ಧೀರಸೇನ ತನ್ನ ಅಳಲನ್ನ ಹೊರಹಾಕ್ತಿದ್ದ. ಆಗ ಡಂಗೂರ ಸಾರುವ ಖೈದಿಗಳನ್ನ ಉದ್ದೇಶಿಸಿ ನಾಳೆ ನಡೆಯೋ ಸಾವಿನ ಸ್ಪರ್ಧೆಯ ಬಗ್ಗೆ ಹೇಳಿದ. ಪ್ರತಿ ವರ್ಷ ಸಾವಿರ ಸ್ಪರ್ಧೆ ಎಂಬ ವಿಚಿತ್ರ ಪೈಪೋಟಿ ನಡೆಯುತ್ತಿತ್ತು. ಅಕ್ಕಪಕ್ಕದ ಸಣ್ಣ ಸಣ್ಣ ರಾಜ್ಯದ ರಾಜರು ಈ ಮರಣ ಯುದ್ಧದಲ್ಲಿ ಭಾಗಿಯಾಗಿ ಯಾವುದಾದರೂ ಒಬ್ಬ ಖೈದಿಗೆ ತಮ್ಮ ರಾಜ್ಯವನ್ನ ಪ್ರತಿನಿಧಿಸುವಂತೆ ಆಜ್ಞಾಪಿಸುತ್ತಿದ್ದರು. ಈ ಹೋರಾಟದಲ್ಲಿ 10 ಖೈದಿಗಳು ಹೋರಾಡಬೇಕಿತ್ತು. ಎಲ್ಲರನ್ನು ಕೊಂದು ಯಾರು ಕೊನೆಯಲ್ಲಿ ಬದುಕುಳಿಯುತ್ತಾರೋ ಅವರೇ ಜಯಶಾಲಿ ಎಂದು ಘೋಷಿಸಿ ಅವರನ್ನ ಶಿಕ್ಷೆಯಿಂದ ವಿಮುಕ್ತಿಗೊಳಿಸಿ ಸ್ವತಂತ್ರರನ್ನಾಗಿಸುತ್ತಿದ್ದರು. ಆದರೆ ಪಂದ್ಯದಲ್ಲಿ ಸತ್ತವರನ್ನು ಕಾಲು ಕಸದಂತೆ ಮನುಷ್ಯ ಎನ್ನುವುದು ನೋಡದೆ ಅವರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಪ್ರಾಣಿಗಳಿಗೆ ಆಹಾರವನ್ನಾಗಿ ಹಾಕುತ್ತಿದ್ದರು. ಒಟ್ಟಿನಲ್ಲಿ ಮನುಷ್ಯತ್ವವನ್ನೇ ಮರೆತು ಮೃಗಗಳಂತೆ ಅಲ್ಲಿನ ರಾಜ್ಯಾಡಳಿತ ವರ್ತಿಸುತ್ತಿತ್ತು. ಇದರ ಬಗ್ಗೆ ತಿಳಿದಿದ್ದ ಧೀರಸೇನ ಹೇಗಾದ್ರೂ ಮಾಡಿ ಈ ಸ್ಪರ್ಧೆಯಲ್ಲಿ ಗೆದ್ದು ಶಿಕ್ಷೆಯಿಂದ ಮುಕ್ತನಾಗಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಸಂಜೆಯಾಗುತ್ತಿದ್ದಂತೆ ಮಣಿಕರ್ಣಿಕಾ ರಾಜ್ಯ ಸಂಚಾರಕ್ಕೆ ಹೋಗುವುದಾಗಿ ತೀರ್ಮಾನಿಸಿ ಅರಮನೆಯಿಂದ ಹೊರಡುವಾಗ ವೈಭವ ನಗರದ ಅರಮನೆಯ ಆವರಣದ ಮಧ್ಯಭಾಗದಲ್ಲಿ ಖೈದಿಗಳು ಸಾವಿರಾರು ಕಿಲೋ ತೂಕ ಇರೋ ಬೃಹದಾಕಾರದಲ್ಲಿ ನಿರ್ಮಾಣವಾಗುತ್ತಿದ್ದ ವೀರೇಂದ್ರ ವರ್ಮನ ಪ್ರತಿಮೆಯನ್ನು ಹಗ್ಗ ಕಟ್ಟಿ ಎಳೆದು ನಿಲ್ಲಿಸುತ್ತಿರುವುದು ಆಕೆಗೆ ಕಂಡಿತು.
ಈಗ ನಿರ್ಮಾಣ ಕಾರ್ಯ ನಾಗೇಂದ್ರ ವರ್ಮ ಮತ್ತು ಯಜುವೇಂದ್ರ ವರ್ಮರಿಗೆ ತನ್ನ ಅಣ್ಣನ ಮೇಲಿದ್ದ ಅಪಾರ ಭಕ್ತಿ ಮತ್ತು ಪ್ರೀತಿಗೆ ಕನ್ನಡಿ ಹಿಡಿದಂತಿತ್ತು ಎಂದು ಮಣಿಕರ್ಣಿಕಾಗೆ ಅನಿಸಿತು. ಹೀಗಿದ್ದಾಗ ಆ ಪ್ರತಿಮೆಯನ್ನ ಎಲ್ಲಾ ಖೈದಿಗಳು ಹಗ್ಗ ಕಟ್ಟಿ ಮೇಲೆತ್ತುವ ಸಂದರ್ಭದಲ್ಲಿ ಆಯ ತಪ್ಪಿ ಹಗ್ಗ ಕೈ ಚೆಲ್ಲಿದರು. ತಕ್ಷಣ ವೀರೇಂದ್ರನ ಪ್ರತಿಮೆ ಇನ್ನೇನು ಸಾವಿರಾರು ಸೈನಿಕರ ಮೇಲೆ ಜೊತೆಗೆ ಮಹಾರಾಣಿ ಮಣಿಕರ್ಣಿಕಾ ಮೇಲೆ ಬೀಳಬೇಕು. ಅಷ್ಟರಲ್ಲೇ ಅಲ್ಲೇ ಕಂಬವನ್ನ ಹೊರುತ್ತಿದ್ದ ಧೀರಸೇನ ತಕ್ಷಣ ಓಡಿ ಬಂದು ರಾಣಿ ಮಣಿಕರ್ಣಿಕಾಳನ್ನ ಜೋರಾಗಿ ತಳ್ಳಿ ಖೈದಿಗಳ ಹಿಡಿತದಿಂದ ಸಡಿಲವಾದ ಹಗ್ಗವನ್ನು ಒಬ್ಬನೇ ಗಟ್ಟಿಯಾಗಿ ಹಿಡಿದು ನಿಂತ. ಅದನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಕ್ಕೊಳಗಾದರು. 3 ವರ್ಷದಿಂದ ಚಿತ್ರಹಿಂಸೆಗೆ ಗುರಿಯಾಗಿದ್ದ ವ್ಯಕ್ತಿಗೆ ಇಷ್ಟೊಂದು ಬಲ ಎಲ್ಲಿಂದ ಬಂತು ಎಂದು 10 ಪ್ರಶ್ನೆಗಳು ಮೂಡಿದವು. ಆದರೆ ಧೀರಸೇನ ಮಾಡಿದ ಸಾಹಸ ಮತ್ತು ಸಹಾಯ ಯಾವುದನ್ನು ಕೂಡ ಗಮನಿಸಿದ ಮಣಿಕರ್ಣಿಕಾ ಅಂಗರಕ್ಷಕ ವೃಕೋದರ ಮಹಾರಾಣಿಯನ್ನು ಒಬ್ಬ ತುಚ್ಛ ಖೈದಿ ಮುಟ್ಟಿದ್ದಕ್ಕೆ ಕೋಪಗೊಂಡು, ಲೇ ಭಿಕಾರಿ, 3 ಕಾಸಿಗೂ ಗತಿ ಇಲ್ದ ಎಕ್ಕಚ್ಚಿತ್ ಕುನ್ನಿ ನೀನು. ರಾಜ್ರು ಕಾಲಲ್ಲಿ ತೋರ್ಸಿದ್ನ ಕಣ್ಣಿಗೆ ಒತ್ಕೊಂಡು ಮಾಡದ್ ಬಿಟ್ಟು ಮಹಾರಾಣಿ ಮೈ ಮುಟ್ಟೋ ದುಸ್ಸಾಹಸ ಕೈ ಹಾಕ್ತೀಯ. ನಿನ್ನಂತವನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಎಂದು ಹೇಳ್ತಾ ವೃಕೋದರ ಧೀರಸೇನನಿಗೆ ಒದ್ದಾಗ ಧೀರಸೇನನ ದೇಹ ಗಾಳಿಯಲ್ಲಿ ಹಾರುತ್ತಾ ಮಣಿಕರ್ಣಿಕಾ ನಿಂತಿದ್ದ ಹತ್ತಿರ ಹೋಗಿ ಬಿದ್ದ. ಆತನನ್ನು ನೋಡುತ್ತಿದ್ದಂತೆ ಮಣಿಕರ್ಣಿಕಾಗೆ ಆತನನ್ನು ಎಲ್ಲೋ ನೋಡಿದ್ದ ನೆನಪು, ಆದರೆ ಎಲ್ಲಿ ಅನ್ನೋ ಸಂಗತಿ ತಿಳಿಯದೆ ಹೋದ್ಲು. ಧೀರಸೇನನ ದೇಹಕ್ಕೆ ಮತ್ತೆ ಮನ್ಸಿಗೆ ಆಗಿರೋ ಗಾಯದಿಂದ ಕುಗ್ಗಿ ಹೋದ. ಅದ್ರಲ್ಲೂ ಧೀರಸೇನನಿಗಂತೂ ಇನ್ನೂ ಎಳವಯಸ್ಸು, ಏಟು ತಿಂದು ತಿಂದು ದೇಹ ಒಣಕಲ ಕಡ್ಡಿಯಾಗಿತ್ತು. ಹಾಗಾಗಿ ಮಣಿಕರ್ಣಿಕಾಗೆ ಆತನನ್ನು ಕಂಡು ಹಿಡಿಯಲು ಆಗದೇ ಇದ್ದಾಗ ಆಗಷ್ಟೇ ಅಲ್ಲಿಗೆ ಬಂದ ವೈಭವ ನಗರದ ಮಂತ್ರಿ ಧೀರಸೇನ ಬಿದ್ದಿರುವುದನ್ನು ಕಂಡು ಓಡಿ ಬಂದು ಮೇಲಕ್ಕೆತ್ತುತ್ತಾ, ದೊರೆ, ನೀವಿಲ್ಲಿ ನನ್ನನ್ನ ಕರಿಬೋದಿತ್ತಲ್ಲ. ಆಚಾರ್ಯ ವೇದ ಪ್ರಕಾಶರು ಆದಷ್ಟು ಬೇಗ ನಿಮ್ಮನ್ನ ಕರೆತರಲು ಹೇಳಿದ್ದಾರೆ ಅಂತ ಹೇಳ್ತಾನೆ. ಒಬ್ಬ ಮಹಾಮಂತ್ರಿ ಧೀರಸೇನನ ಮುಂದೆ ತಲೆ ಬಗ್ಗಿಸಿ ಮಾತಾಡಿದನ್ನ ಕಂಡು ವೃಕೋದರ ಆಶ್ಚರ್ಯದೆ ಹೇಳ್ದ, ಈ ಗುಲಾಮನ್ ಮುಂದೆ ಈ ಮಹಾಮಂತ್ರಿ ಯಾಕೆ ತಲೆ ತಗ್ಗಿಸಿ ಮಾತಾಡ್ತಿದ್ದಾನೆ ರಾಜ್ಕುಮಾರಿ? ಇವನ್ ಯಾರು ಅಂತ ಕೇಳ್ದ. ಆಗ ಮಣಿಕರ್ಣಿಕಾ ಆಶ್ಚರ್ಯದಿ, ನಾನು ಕೂಡ ಅದ್ನೇ ಯೋಚನೆ ಮಾಡ್ತಾ ಇದ್ದೀನಿ ವೃಕೋದರ. ಈ ಖೈದಿ ಸಾಮಾನ್ಯದೋನಲ್ಲ, ಏನೋ ವಿಚಾರ ಇದೆ ಎಂದು ಯೋಚಿಸುವಾಗ ಮತ್ತೊಂದು ಕಡೆ ಮಹಾಮಂತ್ರಿ ಸೈನಿಕರಿಗೆ ಸನ್ನೆ ಮಾಡಿ ಧೀರಸೇನನನ್ನ ಆಚಾರ್ಯರ ಕೊಠಡಿ ಒಳಗೆ ಹೋಗೋಕೆ ಬಿಡ್ತಾನೆ. ಇಲ್ಲಿ ಏನೋ ವಿಷಯ ಇದೆ ಅಂತ ಮಣಿಕರ್ಣಿಕಾ ಯಾರಿಗೂ ಗೊತ್ತಾಗದಂತೆ ಧೀರಸೇನನನ್ನ ಹಿಂಬಾಲಿಸ್ತಾಳೆ. ಧೀರಸೇನ ಕೊಠಡಿ ಒಳಗೆ ಹೋಗ್ತಿದ್ದ ಹಾಗೆ, ಬನ್ನಿ ರಾಜಕುಮಾರ ಧೀರಸೇನ, ನಿಮ್ಮನ್ನ ಭೇಟಿ ಮಾಡಿ ನನ್ನ ಜೀವನ ಪಾವನವಾಯಿತು. ಮಹಾಶ್ರೀ ಭೃಗು ನಿಮ್ಮ ಬಗ್ಗೆ ಸರಿಯಾಗಿ ಭವಿಷ್ಯ ನುಡಿದಿದ್ದಾರೆ. ನೀವೇ ಸಂಪೂರ್ಣ ಸಪ್ತ ಸಿಂಧು ಆಶ್ರಮವನ್ನ ಉದ್ಧಾರ ಮಾಡ್ತೀರಾ. ಬಚ್ಚಿಟ್ಟುಕೊಂಡು ಆಚಾರ್ಯ ವೇದ ಪ್ರಕಾಶ್ ಅವರ ಮಾತನ್ನ ಕೇಳ್ತಿದ್ದ ಮಣಿಕರ್ಣಿಕಾಗೆ ನಿಂತ ನೆಲವೇ ಒಮ್ಮೆ ಕುಸಿದಂತೆ ಭಾಸವಾಯ್ತು. ಅವಳು ಮನ್ಸಲ್ಲೇ ಅಂದ್ಕೊಂಡ್ಲು, ಈ ಖೈದಿ ಹಾಗಾದ್ರೆ ವೈಭವ ನಗರದ ಪವರ್ಫುಲ್ ಯುವರಾಜ ಧೀರಸೇನ ವರ್ಮನ. ಇವ್ರ ಸಾಹಸದ ಕತೆ ಅದೆಷ್ಟೋ ಬಾರಿ ನಾನು ಕೇಳಿದ್ದೆ. ಅದು ಅಲ್ಲದೆ ಚಿಕ್ಕೋಳಿದ್ದಾಗ ಇವ್ರ ಜೊತೆ ನನ್ನ ಮದ್ವೆ ಕೂಡ ತೀರ್ಮಾನಿಸಲಾಗಿತ್ತು. ಆದ್ರೆ ಖೈದಿಯಾಗಿ ಬದುಕೋ ಕೆಟ್ಟ ಪರಿಸ್ಥಿತಿ ಇವರಿಗೆ ಹೇಗ್ ಬಂತು ಎಂದು ಯೋಚಿಸುತ್ತಿರುವಾಗ ವೇದ ಪ್ರಕಾಶರು ಹೇಳಿದ ನಿಗೂಢ ವಿಷಯ ಕೇಳಿ ಮಣಿಕರ್ಣಿಕಾ ಬೆಚ್ಚಿ ಬಿದ್ಲು. ನಂತರ ಧೀರಸೇನ ಈ ನರಕದಿಂದ ಬರಬೇಕಾದ್ರೆ ಸಾವಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ರೆ ಮಾತ್ರ ವಿಮುಕ್ತಿ ಅನ್ನೋದು ತಿಳಿದು ಆ ಕ್ಷಣಕ್ಕಾಗಿ ಕಾಯ್ತಾ ಕುಳಿತಳು. ಆ ದಿನ ಬಂದೇ ಬಿಟ್ಟು 10 ಖೈದಿಗಳು ಮರಣ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುತ್ತಿದ್ದರು. ಪ್ರತಿಯೊಬ್ಬ ಖೈದಿಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಆ ರಣಾಂಗಣದಲ್ಲಿ ವಿಚಿತ್ರವಾದ ಆಯುಧಗಳನ್ನ ಇಟ್ಟಿದ್ದರು. ಯಾವ ಆಯುಧವನ್ನು ಬೇಕಿದ್ದರೂ ಯಾರ ಮೇಲೆ ಬೇಕಿದ್ದರೂ ಪ್ರಯೋಗಿಸಬಹುದಿತ್ತು. ಖೈದಿಗಳು ತಮ್ಮ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಎದುರಿರುವ ಇನ್ನಿತರೆ ಖೈದಿಗಳನ್ನ ಕೊಲ್ಲಲು ಮುಂದಾದರು. ಹೀಗಿದ್ದಾಗ ರಾಜದತ್ತ ರಾಣಿ ಮಣಿಕರ್ಣಿಕಾಳನ್ನ ತನ್ನತ್ತ ಸೆಳೆಯಲು ಎದ್ದು ನಿಂತು, ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ. ಮಹಾರಾಜ, ನನ್ನ ದೊಡ್ಡಪ್ಪನಾದ ವೀರೇಂದ್ರ ವರ್ಮನ ಸಾವಿಗೆ ಕಾರಣನಾದ ಧೀರಸೇನನನ್ನ ಸಾವಿನ ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ಆತ ನನ್ನೊಂದಿಗೆ ಗೆದ್ದರೆ ಜೀವದಾನ ಜೊತೆಗೆ ಬಿಡುಗಡೆ ಎಂದು ಹೇಳುತ್ತಿದ್ದಂತೆ ಅಲ್ಲಿದ್ದ ಖೈದಿಗಳು ಧೀರಸೇನನಿಗೆ ಯಾವುದೇ ಕಾರಣಕ್ಕೂ ಈ ಸ್ಪರ್ಧೆಗೆ ಒಪ್ಪಬೇಡ, ಆತ ಒಬ್ಬ ರಾಕ್ಷಸ, ಅವನು ನಿನ್ನನ್ನ ಕೊಂದೇ ಬಿಡ್ತಾನೆ, ಬೇಡ ಒಪ್ಕೋಬೇಡ ಎಂದು ಹೇಳುತ್ತಾರೆ. ಇತ್ತ ಮಣಿಕರ್ಣಿಕಾಗೂ ಸಹ ಇದೊಂದು ಮೋಸದಾಟ ಎಂದು ಅನಿಸಿ ಅದನ್ನ ತಡೆಯೋ ಪ್ರಯತ್ನ ಪಡ್ತಾಳೆ. ಅಷ್ಟರಲ್ಲಿ ರಾಜದತ್ತ ಧೀರಸೇನನನ್ನು ಇಂದು ಮುಗಿಸಿ ಬಿಡಬೇಕು, ಆತ ಬದುಕಿದರೆ ಮಣಿಕರ್ಣಿಕಾ ಕನಸು ಎಂದು ತಿಳಿದ ಶಕ್ತಿಶಾಲಿಯಾದ ರಾಜದತ್ತ ಧೀರಸೇನನನ್ನು ಸಂಹಾರ ಮಾಡಲು ಮುಂದಾಗಿ ಆತ ಒಂದು ಶಕ್ತಿಶಾಲಿ
ಶಕ್ತಿಶಾಲಿ ಮಾತೆನ ಸೇವಿಸಿ ಧೀರಸೇನನ ಮೇಲೆ ದಾಳಿ ಮಾಡ್ತಾನೆ. ಆತ ನೀಡುವ ಒಂದೊಂದು ಹೊಡೆತ ಕಡ್ಡಿಯಂತಿರೋ ಧೀರಸೇನನ ಪೆಕ್ಕೆ ಮುರಿಯುವಂತೆ ಮಾಡುತ್ತದೆ. ಎಲ್ಲರೂ ಧೀರಸೇನನ ಈ ಅವಸ್ಥೆ ಕಂಡು ಮರುಗುತ್ತಾರೆ. ರಾಜದತ್ತ ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿ ತನ್ನಲ್ಲಿದ್ದ ವಿಶೇಷ ತಂತ್ರವನ್ನು ಉಪಯೋಗಿಸಿ ಧೀರಸೇನನ ಮೇಲೆ ಪ್ರಹಾರ ಮಾಡಬೇಕು. ಅಷ್ಟರಲ್ಲಿ ಧೀರಸೇನ ರಾಜದತ್ತನಿಗೆ ಏನ್ ಮಾಡಿದ್ದೋ ಅದನ್ನು ಕಂಡು ಇಡೀ ವೈಭವ ನಗರವೇ ಸ್ತಬ್ಧವಾಯಿತು. ಅಷ್ಟಕ್ಕೂ ಧೀರಸೇನ ಮಾಡಿದ ಆ ಘೋರ ಕೃತ್ಯವಾದರೂ ಏನು? ಧೀರಸೇನ ರಾಜನತ್ತ ಎಣೆದ ಬಲೆಯಿಂದ ಪಾರದ್ದ. ಮಣಿಕರ್ಣಿಕಾ ತನ್ನ ಪ್ರೀತಿಯನ್ನ ಪಡ್ಕೋತಾಳ? ಧೀರಸೇನ ತನ್ನ ತಂದೆಯ ಸಾವಿಗೆ ಪ್ರತ್ಯುತ್ತರ ನೀಡ್ತಾನ? ಧೀರಸೇನ ಮುಂದೆ ವೈಭವ ನಗರದಲ್ಲಿ ಎದುರಿಸೋ ಸವಾಲುಗಳೇನು? ಈ ಸ್ವಾರಸ್ಯಕರವಾದ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಕೆಳಗೆ ಕಾಣ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ. ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ. ಆಡಿಯೋ ಸೀರೀಸ್ ಕೇಳೋಕೆ ಶುರು ಮಾಡಿ. ಮಹಾಕಥೆ.